ಹೊರಗಡೆ ನೋಡಿದ್ರೆ ಬ್ಯೂಟಿ ಪಾರ್ಲರ್ ಹೆಸರು, ಆದರೆ ಒಳಗಡೆ ಮಾತ್ರ ನಡೀತಾ ಇದ್ದದ್ದೇ ಬೇರೆ. ಆದ್ರಿಂದ ಆರೋಗ್ಯ ಅಧಿಕಾರಿಗಳು ದಾಳಿ ನಡೆಸಿದ್ದು ಪಾರ್ಲರ್ ಮಾಲೀಕರಿಗೆ ಇದು ಶಾಕ್ ನೀಡಿದೆ. ಎಲ್ಲಿ ಏನಾಗ್ತಾ ಇತ್ತು ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಬ್ಯೂಟಿ ಪಾರ್ಲರ್ಗಳಲ್ಲೇ ಚರ್ಮ ರೋಗಕ್ಕೂ ಚಿಕಿತ್ಸೆ. 30 ಬ್ಯೂಟಿ ಪಾರ್ಲರ್ ಮೇಲೆ ಆರೋಗ್ಯ ಇಲಾಖೆ ದಾಳಿ. ಬ್ಯೂಟಿ ಪಾರ್ಲರ್ ಹೆಣ್ಮಕ್ಕಳ ಹಾಟ್ಸ್ಪಾಟ್, ಮೇಕಪ್ಗಾಗಿ ಕ್ಯೂ ನಿಲ್ಲುವ ಸ್ಥಳ. ಬೆಳಗಾವಿಯಲ್ಲಂತೂ ಗಲ್ಲಿ ಗಲ್ಲಿಗೂ ಬ್ಯೂಟಿ ಪಾರ್ಲರ್ಗಳು ಶುರುವಾಗಿವೆ. ಮೇಕಪ್, ಥ್ರೆಡ್ಡಿಂಗ್, ವ್ಯಾಕ್ಸಿಂಗ್ ಮಾಡಬೇಕಿದ್ದ ಸ್ಥಳದಲ್ಲಿ ಬೇರೆಯದ್ದೇ ನಡೀತಾ ಇದೆ ಅನ್ನುವ ಆರೋಪ ಕೇಳಿಬಂದಿತ್ತು. ಆದ್ರಿಂದ ಆರೋಗ್ಯ ಇಲಾಖೆ ಅಧಿಕಾರಿಗಳು 30 ಪಾರ್ಲರ್ಗಳ ಮೇಲೆ ದಾಳಿ ನಡೆಸಿದ್ದಾರೆ. ಆಗ್ಲೇ ಅಸಲಿ ಸತ್ಯ ರಿವೀಲ್ ಆಗಿದ್ದು, ಮೇಕಪ್ ಬದಲು ಚರ್ಮ ರೋಗಕ್ಕೆ ಚಿಕಿತ್ಸೆ ಕೊಡಲಾಗ್ತಿತ್ತು. ಮುಖದ ಕಾಂತಿ ಹೆಚ್ಚಿಸಲು ಕೆಮಿಕಲ್, ಸ್ಟಿರಾಯ್ಡ್ ಬಳಸಲಾಗ್ತಾ ಇತ್ತು. ಅಲ್ಲದೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ವಸ್ತುಗಳನ್ನ ಬಳಸ್ತಾ ಇದ್ರು. 10 ಪಾರ್ಲರ್ ಸೀಸ್, 7 ಮಳಿಗೆಗೆ ನೋಟಿಸ್. ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಸೂಚನೆ ಮೇರೆಗೆ ದಾಳಿ ನಡೆಸಲಾಯಿತು. ಸದ್ಯ 10 ಪಾರ್ಲರ್ ಮಳಿಗೆಗಳನ್ನ ಸೀಸ್ ಮಾಡಲಾಗಿದ್ದು 7 ಮಳಿಗೆಗೆ ನೋಟಿಸ್ ಕೊಡಲಾಗಿದೆ. ಸರಿಸುಮಾರು 30 ಸ್ಥಳಗಳಲ್ಲಿ ಕೆಪಿಎಂಇ ಕಾನೂನು ಅಡಿಯಲ್ಲಿ ನಾವು ಸರ್ಚ್ ಅಂಡ್ ಸೀಜರ್ ಆಪರೇಷನ್ ಮಾಡಿದೀವಿ. ಇದು ಯಾಕೆ ಮಾಡಿದೀವಿ ಅಂದ್ರೆ ಡರ್ಮಟಾಲಜಿಕಲ್ ಅಸೋಸಿಯೇಷನ್ ಬೆಳಗಾವಿ ಚಾಪ್ಟರ್ ಇಂದ ಹಾಗೂ ವಿವಿಧ ವೈದ್ಯರಿಂದ ದೂರುಗಳು ಬಂದಿದ್ದಾವೆ. ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಡರ್ಮಟಾಲಜಿಕಲ್ ಟ್ರೀಟ್ಮೆಂಟ್ ಕೊಡ್ತೀವಂತ ಬೋರ್ಡ್ ಹಾಕೊಂಡು ಮೆಡಿಕಲ್ ಪ್ರೊಸೀಜರ್ಸ್ ಮಾಡ್ತಾ ಇದ್ದಾರೆ. ಪ್ಲಾಸ್ಮಾ ಥೆರಪಿ, ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಹಾಗೂ ಲೇಸರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೂರು ಬಂತು. ಮಹಿಳೆಯರ ಆರೋಗ್ಯದ ಜೊತೆ ಪಾರ್ಲರ್ ಸಿಬ್ಬಂದಿ ಚೆಲ್ಲಾಟ ಆಡಬಾರ್ದು. ಇಂಥ ಪಾರ್ಲರ್ಗಳ ಮೇಲೆ ಅಧಿಕಾರಿಗಳು ನಿಗಾ ಇಡಬೇಕು ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಇಂಥ ಯಾವ್ಯಾವ ಪಾರ್ಲರ್ಗಳಿದಾವೆ ಇನ್ನೂ ಅವ್ರ ಮೇಲೆ ಅವ್ರಿಗೆ ಗುರುತಿಸಿ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಅದೇ ಹೇಳ್ತಾ ಇದೀನಿ. ಈಗ ಇಂಥವು ಭಾಳ ಪಾರ್ಲರ್ಗಳು ಇದಾವೆ, ಇನ್ನೂ ಇಂಥ ಭಾಳ ಸಲೂನ್ಗಳು ಇದಾವೆ. ನಿಮಗೆ ಹೇರ್ನ ಕೂಡಿಸ್ತೀವಿ, ಆಮೇಲೆ ನಿಮ್ಗೆ ಪಿಂಪಲ್ಸ್ ಆಗಿದೆ, ನಾವು ಅದು ಸರಿಪಡಿಸ್ತೀವಿ. ನಿಯಮಗಳನ್ನ ಮೀರಿ ಕಾರ್ಯನಿರ್ವಹಿಸ್ತಾ ಇದ್ದ ಪಾರ್ಲರ್ಗಳ ವಿರುದ್ಧ ಜಿಲ್ಲಾಡಳಿತ ಸಮರ ಸಾರಿದೆ. ಸಾರ್ವಜನಿಕರು ಪಾರ್ಲರ್ಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕಿದೆ. ನೋಡಿದ್ರಲ್ಲ ವೀಕ್ಷಕರೇ, ಬ್ಯೂಟಿ ಪಾರ್ಲರ್ನಲ್ಲಿ ನಡೆಯುವ ಕಳ್ಳಾಟವನ್ನ ಇನ್ನಾದರೂ ಎಚ್ಚೆತ್ತುಕೊಂಡು ಅಲ್ಲಿ ಬಳಸುವ ವಸ್ತುಗಳ ಬಗ್ಗೆ ನಿಗಾ ವಹಿಸಬೇಕು. ಇಲ್ಲವಾದರೆ ಬ್ಯೂಟಿ ಹೆಚ್ಚಿಸಿಕೊಳ್ಳಕ್ಕೆ ಹೋದಂಥವರು ನೀವು ಬ್ಯೂಟಿಯನ್ನೇ ಕಳೆದುಕೊಳ್ಳಬೇಕಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಕ್ಯಾಮರಾ ನಡೇಶ್ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.